ನೋಡಮ್ಮ ಹೆಂಗ್ ಬಂದು ಮಲ್ಕೊಂಡವ್ ನೋಡು. ಲೇ ತಿಟಚು ಬಾ ಎದಳ ಮಲ್ಕೆ. ನೀನ್ ಮಲ್ಕೊಳ್ಳೋದಲ್ಲ ಮಗು ಮಲ್ಕೊಳ್ಳೋದದು. ಎಷ್ಟು ತೀಟೆ ಮಾಡ್ತಾನಮ್ಮ ನಗಮ್ಮ. ಇವನು ಬಲ ತೀಟೆ ಅವನ ಇವನ ಅವನಮ್ಮ. ತೀಟೆ ಸುಬ್ಬನ ಇವನು. ತೀಟೆ ಸುಬ್ಬ ಇವನ. ಸುಮ್ಮನೆ ಇರೋ. ಇನ್ ಬಂದ್ರೆ ವಟ ವಟ ಅಂತಾಳೆ. ಮಗು ಮಕ್ಕಳ ನಮ್ಮ ಹಿಂಗಿಲ್ದೋಗ್ಬಿಟ್ಟೈತೆ. ಇವಾಗ ಪರವಾಗಿಲ್ಲ ಅಮ್ಮ. ಮೊನ್ನೆ ಊರಿಂದ ಬಂದಾಗ ನೋಡ್ಬೇಕಾಗಿತ್ತು. ಮಗು ಪಾಪ ಉಸಿರಾಡಕತ್ತಾರಿಲ್ಲ. ಅವನ್ಕ ನೆಗಡಿ ಆಗ್ಬಿಟ್ಟು. ಓ ಪಾಪುಂಡೆ ನಮ್ಮ ಅವಳು. ಚಿನಿ ಚಿನಿ. ಲಕ್ಷ್ಮಿ ನಡಿ ಊರ್ಕೋಗನ್ ನಡಿ. ಅಮ್ಮ ನಡಿಯಮ್ಮ ಊರ್ಕೋಗನ್ ನಾವು. ಯಾವಾಗ ನೀರಪ್ಪ ನಿಮ್ಮ ಅಪ್ಪನ ಬೇರೆ ಇನ್ನ ಈ ಮನೆಗಿಲ್ಲ. ಬರ್ಲಿ ತಡ್ಕ ನಿಮ್ಮ ಅಪ್ಪನ. ಮಾವು ಅಪ್ಪನ್ ಬಂದ್ರೆ ಒಂದ್ ರಾತ್ರಿ ಇರ್ರಿ ಅಂತಾನೆ. ಗೊತ್ತಲ್ಲ ನಮ್ಮೂರ ಪರಿಸ್ಥಿತಿ. ಇರಕ್ಕಾಗಲ್ಲಮ್ಮ. ಏನ ತಂದಿಲ್ಲ ಶಂಕರ. ಹೋಗು ಕಾಸು ಕೊಡ್ತೀನಿ. ಏನಂತ ತಕೊಂಬೋಗ. ಹೌದಾ ಹೋಗೋಣ ನಮ್ಮ ಇವತ್ತೆ. ಅಂಬು ಜೊತೆ ಇಲ್ಲ ದಿವಸ ಇಲ್ಲೇ ಇರು ಅಂತಂದ್ರಮ್ಮ. ಬೇಡ ಕರ್ಕೊಂಡೋಗ್ತೀರಿ. ನಮಗೂ ಯಾರವ್ರು ಹೇಳು. ನನ್ನ ಮಕ್ಕ ಅವನು ಅವನ ಮಕ್ಕ ನಾನು ನೋಡ್ಕೊಂಡಿರ್ಬೇಕು. ಮಗು ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ನಡಿ ಅಲ್ಲೇ ಇರಿ. ನಡಿ ಇಲ್ಲಿಗೆ ಬರೋದೇ ಬೇಡ ನೀನು. ಹೋ ಅಕ್ಕನ್ ಬಿಟ್ಬಿಟ್ಟಿರ್ತೀಯಲ್ಲ. ಹ್ಞೂ ಇರಪ್ಪ. ನಾನು ಲಕ್ಷ್ಮಿನೇನೋ ಮಗುನ ಕರ್ಕೊಂಡು ಓದ್ತೀನಪ್ಪ. ನಾವು ಕೆಲ್ಸಕ್ಕೆ ಹೊರಟಾಗ. ನಗಮ್ಮ ಅತ್ಗೆ ಬಾತ್ಗೆ. ಲೇ ನೀನ್ ಯಾಕ ಅತ್ತ ಓಡಾಡ್ ಬಂದ ಅದೇ ಕಾಲಿಗ್ಲಾಗ ತೊಟ್ಲಾಗ ಮಲ್ಕೊಂಡಿಲ್ಲ. ತಿಟಿಗೆ ಸುಬ್ಬ ಅದ್ ಎಳೆ ಮಗು ಮಲ್ಕೊಂಡ ತೊಟ್ಲ. ಏನ್ ಆಟ ಆಡಿಸ್ತ ನೋಡ್ ನಗಮ್ಮ. ಅಯ್ಯಯ್ಯ ಬೋಲೆ ತೀಟಿಗ್ಲಮ್ಮ. ಬಲ್ ತಳಕಿದ್ಲ. ಶಿವಪ್ಪನ ಹೇಳ್ ಕಳ್ಸಿದ್ನಂತ. ಅಪ್ಪನ್ ಬಂದ್ ಹೇಳಿದ್ನೇನಮ್ಮ. ಅದಕ್ಕೆ ಬಂದ್ ಹೇಳಿದ್ನು. ಹಾಗೆ ಎದ್ದು ಬಿದ್ದು ಓಡ್ ಬಂದ್ರೆ ಸಾಯಂಕಾಲ ಪಟ್ಟಿಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ. ಇನ್ನ ಒಂದು 9 ತಿಂಗಳ ಗಂಟ ಇಲ್ಲೇ ಇರ್ಲಿ ಬಿಡು. ಬೇಡ ಕಲ್ದಿದ್ದಳಮ್ಮ. ಮನೆ ಕರ್ಕೊಂಡು ಹೋಗ್ತೀವಿ ನಾವು. ಓ ಬೇಡ ಇವಾಗ ನಮ್ಮ ಅಪ್ಪನ್ ಬಂದ್ರೆ ಕೇಳ್ಬಿಟ್ಟು ಓದ್ತೀವಿ ನಾವು. ಅವಾಗ ಬಂದು ನೋಡ್ಕೊಂಡು ಓದ್ತಾ ಇರ್ರಿ. ಬೇಡಕ್ಕೆ ಏನೋ ಶಾಸ್ತ್ರ. ಮೊದಲೇ ಮಗು ತವ್ರ ಮನೆಗೆ ಆಗ್ಬೇಕು ಅಂತ ಏನೇನೋ ಗಿಲೀಟ್ ಮಾತ್ರ ಹೇಳ್ಬಿಟ್ಲು. ನಾವು ಎಲ್ಲ ಬದಲಾಗವಳೆ ನಿಜವೇ ಅಂತ ಅನ್ಬಿಟ್ಟು ಕಳಿಸ್ಕೊಟ್ರೆ ಇವಳು ಈ ಕೆಲಸ ಮಾಡ್ತಾಳೆ ಅಂತ ನಂಗೆ ತಿಳಿದಿದ್ರೆ ನಾನು ಕಳಿಸ್ತಾನೆ ಇರಲಿಲ್ಲ. ಅದಕ್ಕೆ ನಗಮ್ಮ ದೊಡ್ಡತ್ತೆ ಸರಿಯಾಗಿ ಬಿಗಿದ್ರು ನಮ್ಮ ಚಿಕ್ಕಮ್ಮನ್ಕ ಗ್ಯಾಪ್ಕ ಇಕ್ಕೊಬೇಕು. ಇನ್ನು ಅಮ್ಮನ್ ಜನ್ಮ ಇದ್ರು ನಮ್ಮ ನನಗೂ ಬೋಲೆ ಪಾಪ ಬಂದ್ಬಿಡ್ತಮ್ಮ. ಅಮ್ಮನ್ ನಮ್ ಬೀಗ್ತಮ್ಮನ ಅದೇ ಲಕ್ಷ್ಮಿ ಅವ್ರ ಮನೆ ಹತ್ರ ಕಾಂತಮ್ಮನ ಅಂತ ಇದ್ಲಲ್ಲ. ಅಮ್ಮನ್ ನಮ್ ಬೀಗ್ರೆ ಅಲ್ಲ. ಆ ಅಮ್ಮನ್ ಬಂದು ಹೇಳಿದ್ಲು. ನಂಗೆ ಬೋಲೆ ಪಾಪ ಬಂದ್ಬಿಡ್ತು ನೋಡು. ಓದೋದಂಗೆ ಸರಿಯಾಗಿ ಅನ್ಸ್ಬಿಟ್ಟಿದ್ದೀನಿ. ಎಳೆ ಮಗು ಡೋಲೋ ಮಾತ್ರ ಹಾಕು ಅಂತ ಕೊಟ್ಟವಳೆ. ಅಲ್ಲಿ ದೂರ ಕರ್ಕಷ್ಟು ಬೇಗಿಕ್ಕ. ಅಯ್ಯೋ ಇಂಥ ನಕಲಿ ಮುಂಡೆ ಅಂತ ನಂಗೆ ಏನ್ ತಿಳಿಯೋದತ್ತಿಗೆ. ಏನ್ ತಿಳಿಯೋದು. ಇನ್ನೇನ ಬಂದಾಳ ನಮ್ಮ ಮನೆ ಬಾಕ್ಲಿಕ. ಅವ್ರ ಅಮ್ಮನ ಮಗಳು ಗಿಲಿಟ್ ಮಾತ್ರ ಕೇಳ್ಬಿಟ್ಟು ಅವಳನ್ನ ಓದ್ಸಕ್ಕೆಲ್ಲ ಸಹಾಯ ಮಾಡಿದ್ರಿ ನಾವು. ಇಂಥ ನಕಲಿ ಮುಂಡಿಗಳು ಅಂತ ನಮ್ಗೆ ಏನ್ ತಿಳಿಯೋದು. ಬರ್ಲಿ ನಮ್ಮ ಮನೆ ಬಾಕ್ಲಿಗೆ ಬರ್ಲಿ. ಪರ್ಕೆಗೆ ನೆಡಾಕ್ ಕಳಿಸ್ತೀನಿ. ನಂಗೇನೋ ಇನ್ನೂ 1-2 ದಿವಸ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಮನೆ ತುಂಬಾ ಜನ ಇದ್ರು ಯಾರನ್ನ ನೋಡ್ಕೊಂಡವ್ರು ಅಂತ. ಇಲ್ಲತ್ಗೆ ಅಲ್ಲಿ ನಾನು ನೋಡ್ಕೊಂತೀನಿ. ನಿಮ್ಮ ಮಗು ಬೆಳಗ್ಗೆ ಸ್ನಾನಗಿನ ಮಾಡಿಸಿ ಅಡಿಗೆ ಮಾಡಿಕ್ಬಿಟ್ಟು ರೊಷ್ಟೊತ್ತು ಆಡ್ತಕ್ಕೆ ಓದ್ತೀರ. ಬೆಳಗ್ಗೆನ ಓದ್ತೀರ. ಬಿಸಿಲೊತ್ತಿಗೆ ಮನೆಗೆ ಬಂದ್ಬಿಡ್ತೀರಿ. ಇಲ್ಲಿ ಮನೆಗೆ ಇರ್ತಾಳೆ. ಬೇಡತ್ಗೆ ಓದ್ತೀನತ್ಗೆ ನಂಗೆ ಕರ್ಕೊಂಡು. ರಾತ್ರಿ ಬಾಕ್ಲ ಹಾಕೊಂಬರಕ್ಕಾಗಲ್ಲ. ಆ ಕಡೆ ಕಳ್ರ ಕಟ್ಟ ಜಾಸ್ತಿ ನಿಮ್ಗೆ ತಿಳಿದಿರೋದೆಲ್ಲ. ಹ್ಞೂ ಆಯ್ತಮ್ಮ ಹಂಗೆ ಮಾಡಿ ಕರ್ಕೊಂಡು ಹೋಗುವ. ಇನ್ಯಾಕ ನಿನ್ ಬೆಮೆ ಬೇಡ ಅಲ್ಲೇ. ಅವಳಿಗೆ ಎಣ್ಣೆಯಿಂದ 3-4 ಹೋಗಿ ದಾರಿನೇ ನೋಡ್ತಾ ಇದ್ಲಮ್ಮ. ಅವ್ರ ಯಜಮಾನು ಬತ್ತಾನೇನೋ ಅಂತ. ಊರಪ್ಪ ಮಹೇಶ ನೀನೇನ್ರು ಹೋಗೋದು ಬಾಕ್ಲಾಗ ನಿಂತ್ಕೊಂಡು ನೋಡೋದು, ಹೋಗೋದು ಬಾಕ್ಲಾಗ ನಿಂತ್ಕೊಂಡು ನೋಡೋದು. ನಿಮ್ ದಾರಿನೇ ನೋಡ್ತಾ ಇದ್ಲು. ಬರ್ತಾರೇನೋ ಅಂತ. ಹಾಗೆ ಅಲ್ಲ ಬಣ. ಓಹೋ ಯಾವಾಗ ಇಳಿದ್ಬಿಟ್ರಿ. ದಾರಿನೇ ನೋಡ್ತಾ ಇದ್ಲಮ್ಮ ನಿನ್ನ ಮಗಳು. ಯಾವಾಗ ಬರ್ತಾನೋ ನಮ್ಮ ಅಮ್ಮನೋ ನಮ್ಮ ಯಜಮಾನ್ ಯಾವಾಗ ಬರ್ತಾನೋ ಅಂತ. ಈಗಮ್ಮ ಬಂದ್ರೇನಮ್ಮ ಲಕ್ಷ್ಮಮ್ಮ. ಬಂದ್ರು ಓಹೋ ಸಂತೋಷ ಪರವೇ ಇಲ್ಲ. ಹೋಗು. ಏನೋ ಬಂಗಾರ ಸಿಕ್ತಂಗೆ ಆಗೋಗ್ಬಿಟ್ಟದೆ. ಬಂಗಾರಕ್ಕಿನ ಹೆಚ್ಚು ಅವರಿಬ್ರು ನಂಕ. ನೋಡ್ತೇನಮ್ಮ. ನೋಡ್ತಾ ಹೆಂಗ್ ಹೇಳ್ತಾಳೆ. ನಾವು ಇಲ್ಲಿ ಎಷ್ಟು ಚಾಕ್ರಿ ಮಾಡಿದ್ರು ಅಂಬುಜಿ ಆದ್ರೆ ಏನ್ ಕಿತ್ಕೋ ಬರೋದು. ಏನ್ ಮಾಡ್ತಾ ಇದೆಯಮ್ಮ ಮಲ್ಕೊಂಡಿದ್ಯಾ ಏನು ಅಂತ ಎಷ್ಟು ಮಾಡಿದ್ರು ಆಸೆ ಮಾತ್ರ ನಿನ್ ಮೇಲೆ. ನೋಡಿ ಎಷ್ಟು ಮಾತ್ರ ಇರ್ಬೇಕು. ಅಷ್ಟೇ ಅಲ್ಲ ಶಿವಪ್ಪ. ಅವ್ರವ್ರ ಮನೆ ಅವ್ರವ್ರ ಕಿಚ್ಚು. ನಾವು ಬಂಗಾರದ ಮಂಚ ಮಾಡಿಸಿ ಅದ್ರ ಮೇಲೆ ಮಲಗಿಸಿದ್ರು ಅಮ್ಮಗ್ ನೆಮ್ಮದಿ ಇರಲ್ಲ. ಅವ್ರ ಮನೆಗೆ ನೆಲ್ದಾಗ ಮಲ್ಕೊಂಡಷ್ಟು ನೆಮ್ಮದಿ ಇಲ್ಲಿ ಸಿಗ್ತದ.
ಅದೇಳತ್ಗೆ ಅದೇಳು. ಓಹೋ ಏನು ಇತ್ತೀಟ ಸುಮ್ಮನೆ ಇಲ್ಲೇ ನಿಂತೋತವನೆ. ಸ್ಕೂಲ್ಗೆ ಹೋಗ ಅಂತಂದ್ರೆ ಇಲ್ಲಿ ಬಂದು ಕೂತಿಗ್ಲಿಕ್ಕೊಂಡು ಹಂಗೆ ನಿಂತೋಗವ್ ನೋಡು. ತೀಟಿಗೆ ಸುಬ್ಬನೆ ಇವನು. ಮಾತಾಡ್ತಾ ಇರಮ್ಮ, ಬರ್ತೀನಿ. ಎಲ್ಲ ಚೆನ್ನಾಗಿದ್ದೀರ ನಾಗಿ? ಉನ್ನ ನಾವೆಲ್ಲ ಚೆನ್ನಾಗಿದ್ದೀರಿ, ನೀವು? ಹಾಂ ಚೆನ್ನಾಗಿದ್ದೀರಮ್ಮ. ಅಮ್ಮನ ನಮ್ಮ ಬೀಗ್ ತಮ್ಮನಾಗ ನಮ್ಮ ಶಿವನವ್ರ ಅತ್ತೆ ಅಮ್ಮನ ಬಂದು ಹೇಳಿದ್ಲಮ್ಮ, ನಮ್ಮ ಕೈಗೆ ಹಿಂಗೆ ಆಗದೆ ನಾವು ಹೋಗ್ರಣ ಫಸ್ಟು ಕರ್ಕೊಂಬೋಗ್ರೆ ಅಮ್ಮನ ನಾಗಮ್ಮನವ್ರು ಹೇಳ್ಕೋಬೇಕು, ಯಾವ ಬಸ್ ಸಿಕ್ಬೇಕು ನಮ್ಗೆ ತಿಳಿದ್ವಾ ಅಂತಂದ. ಹಂಗೆ ಹೋಗಿ ಕರ್ಕೊಂಬಂದ್ಬಿಟ್ರಮ್ಮ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡೋಣ. ಅವಳಂತ ನಕ್ಲಿ ಮುಂದೆ ಇನ್ಯಾರು ಇಲ್ಲ. ಇನ್ನು ಬರ್ಲಿ ನನ್ನ ಮನೆ ಬಾಕಿಗ ಅವ್ರ ಊರ್ ಗಂಟೆ ಪರ್ಕೆಗೆ ಹೋಯ್ಕೊಂಡು ಹೋಗ್ತೀನಿ ನೋಡಿಯಾ. ನಾವು ಮಾಡಿರೋ ಇದಕ್ಕೆ ಅಮ್ಮನ ಇನ್ನು ಸತ್ರು ಬರಲ್ಲ ಬಿಡು, ಯಾಕೆ ಸುಮ್ಮನೆ. ಅಪ್ಪ ನಾವು ಓದ್ತಿರಪ್ಪ ಊಟ ಈಗಿರ ನಾಳೆ ಹೋಗಿರಂತೆ. ಬೇಡಪ್ಪ, ಮತ್ತೆ ತೆಂಗಿನ ಮರಗಳು ತುಂಬ ಎಳ್ನೀರು ಜೊತೋಗ್ಬಿಟ್ಟವೆ. ನಾವಾಗನ ಇಲ್ದಿದ್ದು ನೋಡಿದ್ರೆ ಯಾರನ್ನ ಇಳಿಸ್ಕೊಂಡು ಹೋಗ್ಬಿಡ್ತಾರಪ್ಪ. ಬೇಡ ಬೇಡ ನಾವು ಓದ್ತಿರಪ್ಪ, ಬೇಡ ಅಂತ ಮಾತ್ರ ಹೇಳ್ಬೇಡ. ಉನ್ನ ನಾವು ತೆಂಗಿನ ಮರಗಳು ತುಂಬ ಕಾಯಿಗ್ಲವೆ. ತಿರ್ಗಿ ಮನೆ ಹತ್ರ ಬೀಗ ಹಾಕೊಂಬಂದಿದ್ರೆ ಅದೇ ಒಂದು ಇದು ಅಂತ ನುಗ್ಬಿಡ್ತಾರೆ ನಾವು ಒಳಕ. ನೀವು ಇಷ್ಟು ಹೇಳಿದ್ಮೇಲೆ ನಾನು ಬೇಡ ಅನ್ನೋಕ್ಕಾಗ್ತದಾ? ಹಾಂ ಏನಮ್ಮ ಲಕ್ಷ್ಮಮ್ಮ? ಓದ್ತೀನಿ ಮವ ನಾನು. ಹೋಗೋದ್ರಾಗ ಅವಳಮ್ಮ ಹೋಗ್ಬೇಕು. ಸರಿ ರುದ್ರನ್ಕ ಕಾರ್ ಹೇಳ್ತೀನಿ, ಬಿಟ್ಬಿಟ್ಟು ಬರ್ತಾನೆ. ಇರು ಅಂತಂದ್ರೂ ಇರ್ತಾ ಇಲ್ಲ ನೀವು. ಇರು ಅಂತ ಮಾತ್ರ ಅನ್ಬೇಡ ನಮ್ಮನ್ನ. ಆವಾಗ ನಾನು ಬೇಕಾದ್ರೆ ಇವ್ರಿಬ್ರನ್ನೇ ಕಳಿಸ್ತೀನಿ, ಒಂದೆರಡು ದಿವಸ ಇದ್ಬಿಟ್ಟು ಬರ್ತಾರೆ. ಆಮೇಲೆ ಬೇಕಾದ್ರೆ ನಾನು ಬರ್ತೀನಿ, ಇವರಿಬ್ರು ಊರಾಗಿರ್ತಾರೆ. ಯಾರನ್ನ ಒಬ್ರು ಮನೆ ಹತ್ರ ಆಡ್ದತ್ರ ಓಡಾಡ್ತಾ ಇರ್ಬೇಕಣ್ಣ. ತಿಳ್ದಂಗೆ ನಮ್ ತೆಂಗಿನ ಮರಗಳಾಗ್ಯಲ್ಲ ಜೀವನ. ಹ್ಞೂ ಸರಮ್ಮ ಆಯ್ತು. ಬೇಡ ಬೇಡ, ನಾಗಿ ಬೇಕಾರೆ ಹೋಗ್ಲಿ. ಇವರಿಬ್ರು ಇನ್ನೂ 2 ದಿವಸ ಇಲ್ಲೇ ಇರ್ಲಿ, ಮಹೇಶ್ನ ಲಕ್ಷ್ಮಿ. ಅವ್ರು ಹೋಗ್ಬೇಕಂತ ನಿಂತವ್ರೆ ಮಧ್ಯದಾಗೆ ನಿಂದು ಬಾಯಿ. ನಾಗಿ ಬೇಕಾರೆ ಹೋಗ್ಲಿ ಬಿಡು. ಮಹೇಶ್ನ ಲಕ್ಷ್ಮಿ 1-2 ದಿವಸ ಇಲ್ಲೇ ಇರ್ಲಿ. ಮಗುಕ 9 ತಿಂಗಳಾಗ್ಲಿ, ಚೆನ್ನಾಗಿ ಸಾಕೊಡ್ತೀನಿ, ಆಮೇಲೆ ಕೆತ್ಕೊಂಡು ಹೋಗ್ಲಿ. ನಂಗೆ ಇಲ್ಲಿ ಒಂದು ರಾತ್ರಿ ಇರ್ಬೇಕಂದ್ರೆ ಆಗಲ್ಲಮ್ಮ. ನೀನೇನ ಅನ್ಕ, ಏನೇನ ಅನ್ಕ, ನಂಗೇನು ಚಿಂತೆ ಇಲ್ಲ. ನಾನು ಮಾತ್ರ ಒಂದು ರಾತ್ರಿ ಕೂಡ ಇಲ್ಲಿರಲ್ಲ. ಯಾಕೋ ನಿಮ್ಮನೆಗೆ ನೀನು ಇರಕ್ಕೇನೋ ಅನ್ಕ ಹಂಗೆ ಮಾತಾಡ್ತಾ ಇದ್ಯಾ? ನಮ್ಮನೇನ ನಾನು ಒಪ್ಕೊಂತೀನಿ, ಅಲ್ಲ ಅಂತೆಲ್ಲ. ನಾನು ಇಲ್ಲಿರೋಕ್ಕಾಗಲ್ಲ, ನಮಗೂ ಕೆಲ್ಸಗಳವಮ್ಮ. ನಿಮ್ಗೇನು ಕೆಲ್ಸಗಳವ, ನಮಗೂ ಹಂಗೆ ಕೆಲ್ಸಗಳವೆ. ನಮ್ಮ ಮನೆಗೆ ಯಾರು 26 ಜನ ಕೊಳ್ಳೋತಾ ಇಲ್ಲ. ನಾನು ಇರೋದು ಒಬ್ಬನೇ. ನೀನು 1-2 ರಾತ್ರಿ ಇಲ್ಲಿದ್ದೀಯಾ ನೀನು? ಹಾಂ ಇರೋಣ ಅಂತ ಟೈಮ್ ಬರ್ತದೆ. ನನ್ನ ಮಕ್ಕಳು ದೊಡ್ಡವರಾಗ್ತಾರೆ, ಅವಾಗ ಅವರೆಲ್ಲ ನೋಡ್ಕೊಂತಾರೆ, ಅವಾಗ ಇರ್ತೀನಿ ನಾನು. ಇವಾಗ ಇರೋಕ್ಕಾಗಲ್ಲ ಅಷ್ಟೇ. ಎಷ್ಟು ಮಾತು ಕಲ್ತವ್ ನೋಡ್ದವನ? ನಾನು ಹೇಳ್ತಾ ಇದ್ದೀನಿ, ಎತ್ತು ತಾಯಿಕಿನ ಸಾಕ್ದೊಳೆ ಹೆಚ್ಚಾಗ್ಬಿಟ್ಲಲ್ಲ ಅವನ್ಕ. ಅಂಬುಜಿ ನಿಮ್ಗೊಂದು ಮಾತು ಹೇಳ್ತೀನಿ ನೋಡ್ಕ, ಎತ್ತೋಳ್ಕಿಂತ ಸಾಕಿರೋಳ ಪ್ರೀತಿನೇ ಜಾಸ್ತಿ ಆಯ್ತಾ. ನೀನು ಎತ್ತಿರ್ಬೋದು, 9 ತಿಂಗಳು ಒಟ್ಟಾಗಿ ಇಟ್ಕೊಂಡಿರ್ಬೋದು, ಆದರೆ ಸಾಕಿರೋ ಪ್ರೀತಿನೇ ಜಾಸ್ತಿ. ನೀನೇನು ಮಾತಾಡಬೇಡ, ನಗ್ನಗ್ತಾ ಅವ್ರನ್ನ ಊರಿಗೆ ಕಳಿಸ್ಕೊಡು. ನಾನು ಕಳ್ಸ್ಕೊಡಕ್ಕಾಗಲ್ಲ. ನಾಗಿ ಬೇಕಾರೆ ಹೋಗ್ಲಿ, ಅವ್ರಿಬ್ರು ಇಲ್ಲೇ ಇರ್ಲಿ. ಇನ್ನೊಂದ್ಸರಿ ಯಾವಾಗಾದ್ರೂ ಬರ್ತೀನತ್ತೆ, ಅವಾಗ ಇರ್ತೀನಿ. ಯಾಕೆ ಬಂದಾಗಿಂದ ನೋಡ್ಕೊಂತಾನೆ ಇದ್ದೀನಲ್ಲ ಚೆನ್ನಾಗಿ, ಅದಕ್ಕ ಇವಾಗ ಅವಳು ಬಂದಿದ್ದ ತಕ್ಷಣ ಹಂಗ್ ನಾಟ್ಕೊಳ್ತಾ ಇದ್ಯಾ? ಅದು ಹಂಗಲ್ಲ ಅತ್ತೆ. ನಿಕ್ಕೇನಿಲ್ಲ ಏನು ಚುಚ್ಚಾದ ಸುಜಿಯೇನ ಬಿದ್ದಿರು ಇಲ್ಲೇ. ಇದು ನಿಂದು ಅತ್ತೆ ಮನೆ, ಅದಲ್ಲ ಅತ್ತೆ ಮನೆ. ಆ ಹುಡುಗಿ ಅನ್ಕೊಬೇಕು, ಇದೇನಪ್ಪ ಎಣ್ಣೆ ಬಾಂಡ್ಲಾಗಿಂದ ಬೆಂಕಿ ಕೆಳ್ದಾಗ ಬಿದ್ದೋದ್ನಲ್ಲಪ್ಪ ಅಂತ. ಅನ್ಕೊಬೇಕು, ಅಲ್ಲಿ ತಪ್ಸ್ಕೊಂಬಂದು ಇಲ್ಲಿ ಸಿಕ್ಕಾಕಣ್ಣಲ್ಲ ಅಂತ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು ನೀನು. ಆಗಮ್ಮ, ದೇವ್ರು ಒಳ್ಳೇದು ಮಾಡಲಿ, ಓಡ್ ಬರಮ್ಮ. ದೇವ್ರು ಒಳ್ಳೇದು ಮಾಡಲಿ, ಓಡ್ ಬರಮ್ಮ. ರುದ್ರನ್ ಕರೆಸ್ತೀನಿ, ಕರಾಗ ಹೋಗಿರಂತೆ. ಸರಿನಾ ಆಯ್ತು. ನನ್ನ ಮಾತು ಬೆಲೆ ಇಲ್ಲ ಅನ್ನೋ ಈ ಮನೆಗ. ನಿನ್ನ ಮಾತಿಗೆ ಬೆಲೆ ಅದೇ ಇಲ್ಲ ಅಂತ ಯಾರು ಹೇಳಿದ್ರು? ಹಾಂ, ಅವ್ರ ಮನೆಗೆ ಅವ್ರು ಸೇರ್ಕೊಳ್ಳಿ ಅಷ್ಟೇ ನಾನು ಹೇಳ್ತಾ ಇರೋದು. ಊರ್ಕೋಬೇಡ, ಇಲ್ಲ 2 ದಿವಸ ಇರಾ. ಅಯ್ಯೋ ಅಮ್ಮ ತಾಯಿ, ಯಾಕೆ ಹಿಂಗೆ ಪ್ರಾಣ ತಿಂತೀಯ ನೀವು? ಅಯ್ಯ ಹೇಳಿದ್ನೇ ಹೇಳ್ಕೊಂಡು ನಾವು ಊರಿಗೆ ಹೋಗ್ಬೇಕಷ್ಟೇ, ನಮಗೂ ಕೆಲ್ಸಗಳವೆ. ಹೇಳಿದ್ನೇ ಹೇಳ್ತಾಳೆ 26 ಕಿತ. ಶಾಪಾಯಿ ಮುಚ್ಚ. ಅದಕ್ಕೆ ನನ್ನ ಮಾತು ನಿನಗೆ ಬೇಕಾಗಿಲ್ಲ. ನಿನ್ನ ಮಾತು ಬೇಕಾಗಿಲ್ಲ, ನೀನು ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮಗೂ ಅಲ್ಲಿ ಕೆಲ್ಸಗಳವೆ. ತೆಂಗಿನ ಮರಗಳು ತುಂಬ ಎಳ್ನೀರು ಜೋತಾಡ್ತಾವೆ. ಯಾರನ್ನ 1-2 ಮತ್ತಾಗ ಎತ್ಕೊಂಡೋದ್ರೆ, ನಾವು ಯಾರು ಇಲ್ದಿದ್ದಾಗ ಇಳಿಸ್ಕೊಂಡೋದ್ರೆ ಅವಾಗ ಏನು ಮಾಡೋದು? ಏನೇ ಲಕ್ಷ್ಮಿ, ನೀನ ಇದೆ, ಅವ್ರಿಬ್ರು ಹೋಗ್ಲಿ. ಲಕ್ಷ್ಮಿ ನಿಲ್ ಬಿಡಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಅವ್ರ ಮನೆಗೆ ಅಮ್ಮ ಹಿಂಸೆ ಕೊಡೋಗಿ ಎಲ್ಲೋಗಿತ್ತಪ್ಪ ಈ ಪ್ರೀತಿ. ಅಯ್ಯ ಕಿತ್ತೋದಳು ಹಂಗೆ ಅಂತ ಯಾರು ಕೇಳೋದು? ಅದಕ್ಕೆ ಇನ್ನೊಂದ್ಸತಿ ಯಾವಾಗ ಕಳಿಸ್ತೀನಿ ಬಿಡತ್ಗೆ. ಒಂದು 15 ದಿವಸ ಇದ್ಬಿಟ್ಟು ಬರ್ತಾರೆ. ಏನೇನ ಮಾಡ್ಕೊ ಹೋಗ್ರಮ್ಮ. ಲಕ್ಷ್ಮಿ ಬೇಜಾರು ಮಾಡ್ಕೊಂಬೇಡಮ್ಮ. ನಮ್ಮ ಅತ್ತಿಗೆ ಹಂಗೆ ಯಾವತ್ತಿಂಕ ಮಾತಾಡ್ತಾಳೆ ಅಷ್ಟೇ, ಮನ್ಸು ಒಳ್ಳೇದು. ನೋಡ್ದಾ, ನಿನ್ ಕಷ್ಟ ಅಂದಿದ ತಕ್ಷಣ ಎಷ್ಟು ಬಿರಿ ನೋಡ್ ಬಂದ್ಲು. ಮಾತಾಡ್ತಾಳೆ ಅಷ್ಟೇ, ಬೇಜಾರು ಮಾಡ್ಕೊಂಬೇಡ ನೀನು. ಸರಿನಾಗಮ್ಮ, ಮುಂದುವರಿಯೋದು.